ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್. ವೀಕ್ಷಕರೇ, ಎಲ್ಲರೂ ಹೆಂಗದೀರಿ? ಐ ಹೋಪ್ ನೀವೆಲ್ಲ ಆರಾಮದ್ರಿ ಅನ್ಕೊತೀನಿ. ನಾವು ಆರಾಮದೀವಿ. ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ ವೀಕ್ಷಕರೇ, ಇವತ್ತಿನ ವೀಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ವೀಡಿಯೋ ಐತಿ. ನಿಮ್ಗೆಲ್ಲರಿಗೆ ಹೆಲ್ಪ್ ಆಗುತ್ತೆ. ಎಲ್ಲರಿಗೆ ಅನ್ನೋದಕ್ಕಿಂತ ಯಾರು ಈ ಪ್ರಾಬ್ಲಮ್ನೊಳಗೆ ಅದಾರ, ಯಾರು ಸಫರ್ ಆಗಕತ್ತಾರ ಅವ್ರಿಗೆ ಈ ವಿಡಿಯೋ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅದೇನಪ್ಪ ಅಂದ್ರೆ ಇಯರ್ ಬ್ಯಾಲೆನ್ಸ್ದ ಸಮಸ್ಯೆಯನ್ನು ನಿಮ್ಗೆ ಇದ್ರ ಜೊತೆ ಹೇಳೋಕೆ ಇಷ್ಟಪಡ್ತೀನಿ. ನೋಡಿರಿ, ಇಯರ್ ಬ್ಯಾಲೆನ್ಸ್ ಅನ್ನೋದೊಂದು ಕಾಯಿಲೆ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಎಲ್ಲರೂ ಕೇಳಿರಂಗಿಲ್ಲ. ಇದು ಇಯರ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ, ಆಮೇಲೆ ವರ್ಟಿಗೋ ಅಂತ ಹೇಳ್ತಾರೆ ಇಂಗ್ಲೀಷ್ನೊಳಗೆ. ಈ ಪ್ರಾಬ್ಲಮ್ ಬಂತಂದ್ರೆ ಅದು ಅನುಭವಿಸೋರಿಗೆ ಅದರ ನೋವು ಗೊತ್ತಿರುತ್ತೆ ರೀ. ನೋಡಿರಿ, ಇದು ನಾ ಯಾಕೆ ಹೇಳಕತ್ತೀನಂದ್ರೆ, ನನಗೆ ಭಾಳ ವರ್ಷದ ಹಿಂದೆ ಈ ಥರ ಪ್ರಾಬ್ಲಮ್ ಬಂತು. ಬಂದಮೇಲೆ ಏನಾದಂದ್ರೆ ಇಂಬ್ಯಾಲೆನ್ಸ್ ಆಗೋದು, ಅಡ್ಡಾಡಬೇಕಾದ್ರೆ, ಆಮೇಲೆ ತಲೆ ಸುತ್ತದಂಗೆ ಆಗೋದು, ಈ ಥರ ಎಲ್ಲ ಇತ್ತು. ಆಮೇಲೆ ನಾನು ನಂದು ನೇಟಿವ್ ಬಾಗಲಕೋಟೆ ಅಂತ ಹೇಳಿದ್ನಲ್ಲ ರೀ, ಅಲ್ಲಿ ಬಾಗಲಕೋಟೆ ಆಸ್ಪತ್ರೆ ಒಳಗೆ ತೋರಿಸಿದೆ. ಆದರೂ ನನಗೆ ಅಷ್ಟು ಕರೆಕ್ಟಾಗಿ ಆರಾಮಾಗಿರಲಿಲ್ಲ. ಆಮೇಲೆ ಇಲ್ಲಿ ಕೇರಳ ಬಂದಮೇಲೆ ಬೇರೆ ಡಾಕ್ಟ್ರು ತೋರಿಸಿದೆ. ಆಮೇಲೆ 1.5 ವರ್ಷ 2 ವರ್ಷ ಗುಳಿಗೆ ತೊಗೊಂಡ್ಮೇಲೆ ಫುಲ್ಲೆಲ್ಲ ಆರಾಮಾಗಿತ್ತು ರೀ. ಆಮೇಲೆ 5-6 ವರ್ಷದ ಮೇಲೆ ನನಗೆ ಈಗ ಮತ್ತೆ ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಬಂತು ರೀ. ಬಂದ ತಕ್ಷಣ ನಾನು ಮನೆ ಹತ್ರ ಹೇಳಿದ್ರು, ಇಲ್ಲಿ ಒಬ್ರು ಡಾಕ್ಟರ್ ಅದಾರ, ಹಿಂಗೆ ಹೋಗು ಅಂತ ಹೇಳಿದ್ರು. ನಾನು ನಮ್ಮ ಮನೆಯವ್ರಿಗೆ ಹೋಗಿ ತೋರಿಸಿದ್ದೀವಿ ರೀ. ನಂಗೆ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಯ್ತು. ಏನಪ್ಪ ಅಂದ್ರೆ, ನಾವು ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತಂದ್ರೆ ಎಷ್ಟು ಮೆಡಿಷನ್ಸ್ ತೊಗೊತೀವಿ ಅಂದ್ರೆ ವರ್ಷಾನುಗಟ್ಟಲೆ ಮೆಡಿಷನ್ಸ್ ತೊಗೋಬೇಕಾಗುತ್ತೆ. ಆದರೆ ಈ ಡಾಕ್ಟರ್ ಒಂದು ಮೆಡಿಷನ್ಸ್ ತರಲಾರ್ದ, ಒಂದು ಔಷಧ ಕೊಡಲಾರ್ದ, ಬರೀ ಎಕ್ಸಸೈಸ್ ಹೇಳಿ ಇದನ್ನು ಆರಾಮ ಮಾಡಿದೆ. ಅದಕ್ಕೆ ನಿಮ್ಗೊಂದು ಇದು ಭಾಳ ಅಂದ್ರೆ ಭಾಳ ವಿಚಿತ್ರ ಅನಿಸ್ತು ನನಗೆ. ಅದಕ್ಕಾಗಿ ನಾ ಈ ವಿಡಿಯೋ ಮಾಡಿದೆ. ನೋಡಿರಿ, ಕೇರಳದೊಳಗೆ ತ್ರಿಶೂರ್ ಜಿಲ್ಲಾ ಅಂತ ಬರುತ್ತೆ. ತ್ರಿಶೂರ್ ಜಿಲ್ಲಾದೊಳಗೆ ಚಂದ್ರಾಪಿನ್ನೆ ಅಂತ ಹೇಳಿ, ಆ ಚಂದ್ರಾಪಿನ್ನೆ ಹತ್ತಿರ 17 ಅಂಗಲ್ಲಿ ಅಂತ ಬರುತ್ತೆ ರೀ, NHಗೆ ಬರುತ್ತೆ. ಅಲ್ಲಿ ಡಾಕ್ಟರ್ MV ರವಿ ಅಂಥೇಳಿ ಡಾಕ್ಟರ್, ರಿಟೈರ್ಡ್ ಡಾಕ್ಟ್ರ್ ಮನೆಯೊಳಗೆ ನೋಡ್ತಾರೆ ರೀ. ಫಸ್ಟ್ ಇವರು ಕೇರಳ ಗೌರ್ಮೆಂಟ್ನೊಳಗೆ DMO ಇದ್ರಂತ, ಈಗ ರಿಟೈರ್ಡ್ ಆಗ್ಯಾರ. ಈಗ ಮನೆಯೊಳಗೆ ಇವರು ಟ್ರೀಟ್ ಮಾಡ್ತಾರೆ. ಅದು ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದ್ದವ್ರಿಗೆ ಟ್ರೀಟ್ ಮಾಡ್ತಾರೆ. ಅದು ಯಾವುದೇ ಮೆಡಿಷನ್ ಇರಲಾರ್ದ, ಯಾವುದೇ ಔಷಧ ಕೊಡಲಾರ್ದ ಟ್ರೀಟ್ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ವಿಚಿತ್ರ ಅನಿಸುತ್ತೆ. ಆ್ಯಕ್ಚುಲಿ ಇವರು ಡಾಕ್ಟ್ರಿಗೆ ಫಸ್ಟ್ ಬಂದಿತ್ತಂತ್ರಿ ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್, ಇವ್ರಿಗೆ ಬಂದಿತ್ತಂತ. ಬಂದಮೇಲೆ ಅದನ್ನೇ ಅವರು ಸ್ವಂತ ಅವೇ ಟ್ರೀಟ್ ಮಾಡಿಕೊಂಡು ಈಗ ಬೇರೆದವ್ರಿಗೆ ಅದನ್ನು ಗೈಡ್ ಮಾಡಾಕತ್ತಾರೆ, ಅವ್ರು ಹೇಳ್ಕೊಡಾಕತ್ತಾರೆ. ಅದು ಯಾವುದೇ ಔಷಧ ತೊಗೋಲಾರ್ದ ಇದು ಟ್ರೀಟ್ ಮಾಡಬಹುದು ಅಂಥೇಳಿ ಅಷ್ಟಾಗಿ ಅವರು ಕಾನ್ಫಿಡೆಂಟಾಗಿ ಹೇಳ್ತಾರೆ. ನನಗೂ ಇದು ಕರೆಕ್ಟ್ ಅನ್ನಿಸ್ತು ರೀ. ಯಾಕಂದ್ರೆ ನಾನು ಹೋದ್ಮೇಲೆ ನಾನು ವೀಡಿಯೋ ಮಾಡಿದೆ. ಅವರೇ ಪರ್ಮಿಷನ್ ಕೊಟ್ಟು ವೀಡಿಯೋ ಮಾಡಿರಿ ಅಂತ ಹೇಳಿದ್ರು. ವೀಡಿಯೋ ಮಾಡಿ ಇದ್ರಾಗ ಅಪ್ಲೋಡ್ ಮಾಡೀನಿ ರೀ. ನಾನು ನೋಡಿರಿ, ಭಾಳ ವಿಚಿತ್ರ ಅನಿಸ್ತು. ಎಷ್ಟು ಭಾಳ ರಶ್ ಇತ್ತು ರೀ. ಒಂದು 4-5 ತಾಸು ನಾವು ಕುಂತಿದ್ವಿ. ಆಮೇಲೆ ನಮ್ಮ ಪಾಳೆ ಬಂದಮೇಲೆ ಒಬ್ಬೊಬ್ಬ ಪೇಷಂಟೂ ಅವರು 1 ತಾಸು 1.5 ತಾಸು ಟೈಮ್ ಕೊಟ್ಟು ನೋಡ್ತಾರೆ. ನೋಡಿ ಎಕ್ಸಸೈಸನ್ನು ಹೇಳಿ ಅವ್ರಿಗೆ ಹೇಳ್ಕೊಡ್ತಾರೆ. ಹಾಗಾಗಿ ಭಾಳ ಜನರಿಗೆ ಆರಾಮಾಗೈತೆ ರೀ. ಯಾವುದು ಔಷಧ ತೊಗೊಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಯರ್ ಬ್ಯಾಲೆನ್ಸ್ ಬಂತಂದ್ರೆ ನೀವು ಅದು ಔಷಧ ತೊಗೋಬೇಡ್ರಿ, ಇದು ಎಕ್ಸಸೈಸ್ಗಳನ್ನು ಮಾಡಿದ್ರೆ ಸಾಕು, ಅದು ಆರಾಮಾಗುತ್ತೆ ಅಂತ ಹೇಳ್ತಾರೆ ಅವರು. ನನಗೂ ಹಂಗಾಗೈತೆ ರೀ. ಅದು ಅವ್ರು ಹೇಳಿದ್ದೆಲ್ಲ ಖರೆ ಆಯ್ತು. ನನಗೆ ಭಾಳ ಅಂದ್ರೆ ಭಾಳ ಆರಾಮಾಗೈತಿ. ಅಂಥವು ಯಾರು ಪ್ರಾಬ್ಲಮ್ನಾಗ ಅದೀರಿ ಅವ್ರಿಗಿದು ವೀಡಿಯೋ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದು. ನೋಡಿರಿ, ಈ ವಿಡಿಯೋ ಯಾವುದೇ ಒಂದು ಪ್ರಮೋಷನ್ಗಾಗಿ ಮಾಡಿದ್ದಲ್ಲ, ನಾನು ಅವರಿಂದ ನನ್ನ ಕಮಿಷನ್ ಸಿಕ್ಕು ಮಾಡಿದ್ದಲ್ಲ. ನನಗೆ ಸಿಕ್ಕಂತಹ ಸ್ವಂತ ಅನುಭವವನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂಥೇಳಿ ನಾ ವಿಡಿಯೋ ಮಾಡಿದ್ದು. ಯಾಕಂದ್ರೆ ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ಮಿಂದ ಸಫರ್ ಆಗೋರು ಸಾಕಷ್ಟು ಜನ ಅದಾರ. ಸಫರ್ ಆಗೋದಷ್ಟೇ ಅಲ್ಲ, ಸಾಕಷ್ಟು ಆಸ್ಪತ್ರೆಗಳನ್ನು ಅಡ್ಡಾಡಿ ಸಾಕಷ್ಟು ಔಷಧಿಗಳನ್ನು ವರ್ಷಾನುಗಟ್ಲೆ ರೀ ಔಷಧಿಗಳನ್ನು ತೊಗೊಂಡು ಕಡಿಮೆ ಅಲ್ಲಾದ್ರೂ ಸಾಕಷ್ಟು ಜನ ಅದಾರ. ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ಈ ವಿಡಿಯೋನ ಮಾಡಿದೆ ರೀ ನಾನು. ಆಮೇಲೆ ಡಾಕ್ಟ್ರ್ ಅಡ್ರೆಸ್ ಎಲ್ಲ ನಾನು ಫೋನ್ ನಂಬರು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಹಾಕೀನಿ. ಯಾರಿಗೆ ಹೆಲ್ಪ್ಫುಲ್ ಆಗುತ್ತಾ ಅವರು ಪ್ಲೀಸ್ ನೋಡಿರಿ ಅಂಥೇಳಿ ನಾನು ಹಾಕೀನಷ್ಟೆ. ಆಮೇಲೆ ಕೇರಳದೊಳಗೆ ಬಂದು ಬರೋ ಇದು ಇತ್ತಂದ್ರೆ, ನಿಮ್ಗೆ ಭಾಷೆ ಅದು ಗೊತ್ತಾಗಲಿಲ್ಲ ಅಂತ ಹಂಗೆ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ, ಅದಕ್ಕೂ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ನೋಡಿರಿ, ಡಾಕ್ಟ್ರಿಗೆ ವಯಸ್ಸಾಗೈತಿ, ಆದ್ರೆ ಭಾಳ ಪೇಷನ್ಸ್ ಐತ್ರಿ. ನಾವು ಹೋಗಿದ್ದು 11 ಗಂಟೆ ಆತು ರೀ. 11 ಗಂಟೆಗೆ ಹೋದ್ವಿ. ನಮ್ದು ಪಾಳೆ ಬರೋತ್ಲೆ 3 ಗಂಟೆ ಆಯ್ತು. ಅದುವರೆಗೂ ಹಿಂಗೆ ಕಂಟಿನ್ಯೂಸ್ ಆಗಿ ಕುಂತಿದ್ದಾರೆ ರೀ ಅವರು. ಒಬ್ಬೊಬ್ರು ಪೇಷನ್ಸಿಗೆ 1 ತಾಸು 2 ತಾಸು ಅಷ್ಟು ಟೈಮ್ ಕೊಟ್ಟು ಅವ್ರು ನೋಡ್ತಾರೆ, ಎಕ್ಸಸೈಸ್ಗೆಲ್ಲ ಹೇಳ್ತಾರೆ. ಅವ್ರದ್ದು ಈ ವಯಸ್ಸಿನಾಗ ಇಷ್ಟು ಆ್ಯಕ್ಟಿವ್ ಅದಾರಲ್ಲ ಅಂತ ನೋಡಿ ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ನನಗೆ. ಆಮೇಲೆ ಅಷ್ಟು ಹಾರ್ಟ್ಲಿ ಮಾತಾಡಿದ್ರು. ಆಮೇಲೆ ಅವ್ರು ಹೇಳಿದರು,
ಹಿಂಗೆ ವಿಡಿಯೋ ಮಾಡಿ ನಿಮ್ಮ ಚಾನಲ್ನಾಗ ಬಿಡ್ರಿ, ಬೇರೆದವ್ರಿಗೆ ಹೆಲ್ಪ್ ಆಗಲಿ, ಇದರಿಂದ ಪ್ರಾಬ್ಲಮ್ ಇದ್ದವ್ರಿಗೆ, ಅದು ಸಫರ್ ಆಗ್ತಿದ್ದವ್ರಿಗೆ ಅದು ಸಹಾಯ ಆಗಲಿ ಅಂತ ಹಿಂಗೆ ಹೇಳಿದ್ಮೇಲೆ ನಾನು ವಿಡಿಯೋ ಮಾಡಿದೆ. ನೋಡ್ರಿ, ಯಾರಿಗೆ ಡಾಕ್ಟ್ರ್ ಭೇಟಿ ಆಗಬೇಕು, ಈ ಪ್ರಾಬ್ಲಮಿಂದ ಪಾರ ಆಗಬೇಕು ಅನ್ನೋರಿದ್ರೆ ಭೇಟಿಯಾಗ್ರಿ ಡಾಕ್ಟ್ರನ್ನ. ಅವ್ರ ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟೀನಿ, ಫೋನ್ ನಂಬರ್ ಎಲ್ಲ ಕೊಟ್ಟೀನಿ. ಭೇಟಿಯಾಗ್ರಿ, ನಿಮ್ಮ ಕಾಯಿಲೆಗಳೆಲ್ಲ ವಾಸಿ ಮಾಡ್ಕೋರಿ ಅಂಥೇಳಿ. ಆಮೇಲೆ ಇವ್ರಿಗೊಂದು ಯೂಟ್ಯೂಬ್ ಚಾನಲ್ ಐತ್ರಿ, ಲಕ್ಷಾನ್ಗಟ್ಲೆ ನಾವು ಸಬ್ಸ್ಕ್ರೈಬರ್ ಅದಾರ. ಸಿಲ್ವರ್ ಬಟನ್ ಪ್ಲೇ ಬಟನ್ ಸಿಕ್ಕೈತಿ. ಆಮೇಲೆ ಅವ್ರಂದ್ರೆ ಈ ಥರ ವಿಡಿಯೋ ಮಾಡಿರಿ ನೋಡ್ತಾರೆ ಅಂತ ಹೇಳಿದ್ರೆ. ಆಮೇಲೆ ಅದು ಚಾನಲ್ ಮೊನಿಟೈಸೇಷನ್ ಮಾಡಿಸಿಲ್ಲಂತ್ರಿ, ಅವ್ರು ಆಗಿಲ್ಲ ಅಂದ್ರೆ ಅವ್ರಿಗೆ ರೆವಿನ್ಯೂ ಸಿಗಾಕತ್ತಿಲ್ಲ ರೀ ಯೂಟ್ಯೂಬಿಂದ. ಅವ್ರ ರೆವಿನ್ಯೂ ನನಗೆ ಬೇಡ, ನಾನು ಒಂದು ಸಹಾಯ ಜನರಿಗೆ ಸೇವೆ ಅಂತ ಮಾಡಾಕತ್ತೀನಿ, ನನಗೆ ಯೂಟ್ಯೂಬಿಂದ ರೆವಿನ್ಯೂ ಅವಶ್ಯ ಇಲ್ಲ ಅಂತ ಹೇಳಿದ್ರು. ಅದು ಭಾಳ ಸಂತೋಷ ಆಯ್ತು. ಅಂದರೆ ಯಾವುದೇ ಒಂದು ನಿಷ್ಕಳಂಕ ಇರಲಾರ್ದ ಅವ್ರು ಸೇವೆ ಮಾಡಾಕತ್ತಾರೆ. ಆಮೇಲೆ ಫೀಸ್ ಏನು ಭಯಂಕರ ದೊಡ್ಡ ಫೀಸ್ ಏನಲ್ರಿ, ರೀಸನೇಬಲ್ ಐತಿ. ನೋಡ್ರಿ, ನಿಮ್ಗೆ ಅಂಥ ಪ್ರಾಬ್ಲಮ್ನಾಗಿದ್ದವ್ರಿಗೆ ಇದು ಬಹಳ ಈ ವಿಡಿಯೋ ಹೆಲ್ಪ್ಫುಲ್ ಆಗೈತೆ ಅಂತೇಳಿ ನಾನು ಅಪ್ಲೋಡ್ ಮಾಡೀನಿ. ಪ್ಲೀಸ್ ವಿಡಿಯೋನ ನೀವು ನೋಡಿದವರು ಬೇರೆಯವ್ರಿಗೆ ಶೇರ್ ಮಾಡಿರಿ. ಅಂಥ ಪ್ರಾಬ್ಲಮ್ ಇದ್ದವ್ರಿಗೆ ಇದು ಸಹಾಯ ಆಗುತ್ತೆ.